ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯ ಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕರಮ ಬಚನ ಮಾನಸ ಬಿಮಲ ತುಮ್ಹ ಸಮಾನ ತುಮ್ಹ ತಾತ ಗುರು ಸಮಾಜ ಲಘು ಬಂಧು ಗುಣ ಕುಸಮಯ ಕಿಮಿ ಕಹಿ ಜಾತ जानहु तात तरनी कुल रीति सत्य संध पितु कीरति प्रीति समवु समाजु लाज गुरुजन की उदासीन हित अनहित मन की तुम्हि बिदित सबहि कर करमु आपन मोर परम हित धरमु मोहि सब बांधि भरोस तुम्हारा तदपि कहूँ अवसर अनुसारा तात तात बिनु बात हमारी केवल गुरुकुल कृपा संभारी न तरु प्रजा परिजन परिवारु हम ही सहित सब होत खुआरो जो बिनु अवसर अथव दिनेसु जग के ही कहूँ न होई कलेसु तस उत्पातु तात विधि कीन्हा मुनि ಮಿಥಿಲೇಸ್ ರಾಖಿ ಸಬು ಲೀನ್ಹಾ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀರಾಮ ದೇಶ ಕಾಲ ಪರಿಸ್ಥಿತಿ ಮತ್ತು ಸಮಾಜವನ್ನು ನೋಡಿ ಹೇಳ್ತಾನೆ, ಭರತ ನೀನು ಧರ್ಮಪರಾಯಣನು, ಲೋಕಾಚಾರವನ್ನು ವೇದ ಪರಂಪರೆಯನ್ನು ತಿಳಿದಿರೋ ಅಂಥವನು, ಪ್ರೇಮ ಸ್ವರೂಪನೂ ಕೂಡ ಆಗಿದೆಯಾ. ಮಗು ಅಂದರೆ ಆ ತಮ್ಮನನ್ನು ತನ್ನ ಮಗುವಿನ ಹಾಗೆ ಅವನು ನೋಡ್ಕೊಳ್ತಿರ್ತಾನೆ. ಅದಕ್ಕೆ ಇಲ್ಲಿ ಮಗು ತಂದೆಯ ಒಂದು ಸ್ಥಾನದಲ್ಲಿ ರಾಮ ಇರ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ, ಮಗು ಸೂರ್ಯವಂಶದ ರೀತಿಯನ್ನು, ಅಂದರೆ ನಮ್ಮ ವಂಶದಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು, ಮತ್ತು ಸತ್ಯಸಂಧನಾದಂತಹ ತಂದೆಯ ಕೀರ್ತಿ ಪ್ರತಿಷ್ಠೆಗಳನ್ನು, ಅಂದರೆ ನನ್ನ ತಂದೆ ಮಾತಿಗೆ ಮೀರುವಂಥವನಲ್ಲ. ಮತ್ತು ಸೂರ್ಯವಂಶದವರು ಅವರ ಒಂದು ರೀತಿ ಏನು ಅಂತಂದರೆ ಸತ್ಯವನ್ನು ನುಡಿಯೋದು ಮತ್ತು ಕೊಟ್ಟ ಮಾತಿಗೆ ತಪ್ಪದೇ ಇರುವಂಥದ್ದು ಅವರ ವಂಶದ ರೀತಿಯಾಗಿರುತ್ತೆ. ಸೊ ಸತ್ಯಸಂಧ ಅಂತಂದ್ರೇನು, ಹೇಳಿದ ಮಾತಿನಂತೆ ನಡ್ಕೊಳ್ಳುವಂಥವನು, ಸತ್ಯವನ್ನು ಹೇಳುವಂಥವನು. ಅಂಥ ತಂದೆಯ ಕೀರ್ತಿ ಪ್ರತಿಷ್ಠೆಗಳನ್ನು ಮತ್ತು ಅವನು ಪ್ರೀತಿಯನ್ನು ಮತ್ತು ಸಮಯ ಸಂದರ್ಭಗಳನ್ನು, ಸಮಾಜವನ್ನು, ಗುರು ಹಿರಿಯರ ಮರ್ಯಾದೆಗಳನ್ನು ಮತ್ತು ಉದಾಸೀನರನ್ನು, ಮಿತ್ರರು ಶತ್ರು ಇವರ ಮನಸ್ಸನ್ನು ಕೂಡ ನೀನು ತಿಳ್ಕೊಂಡಿದೆಯಾ. ಅಂದರೆ ಎಲ್ಲರೂ ಹೇಗೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲರ ಕರ್ತವ್ಯ ಮತ್ತು ನನಗೂ ಕೂಡ ಹಿತಕಾರಿಯಾದಂಥ ಧರ್ಮ ಯಾವುದು ಅನ್ನೋದ್ರ ಬಗ್ಗೆ ನಿನಗೆ ಪರಿಜ್ಞಾನ ಚೆನ್ನಾಗೇ ಇದೆ. ಅಂದರೆ ಏನು, ನಿನಗೇನು ಮಾಡಬೇಕು, ಈಗ ಎಲ್ಲರ ಕರ್ತವ್ಯ ಏನು, ಮತ್ತು ನನಗೆ ಹಿತಕರವಾದಂಥ ಧರ್ಮ, ನಾನು ಇವಾಗ ಮಾಡಲೇಬೇಕಾಗಿರುವಂಥ ಕರ್ತವ್ಯ ಏನು, ನನ್ನ ಧರ್ಮ ಏನು ಅನ್ನೋದ್ರ ಪರಿಜ್ಞಾನ ಕೂಡ ನಿನಗೆ ಚೆನ್ನಾಗಿದೆ. ನನಗೆ ನಿನ್ನ ಮೇಲೆ ಎಲ್ಲ ರೀತಿಯಿಂದಲೂ ಕೂಡ ನಂಬಿಕೆ ಇದೆ. ಆದರೂ ಸಮಯಾನುಸಾರ 2 ಮಾತುಗಳನ್ನು ಆಡ್ತೀನಿ ಕೇಳು ಅಂತಂದ್ಬಿಟ್ಟು ತನ್ನ ತಮ್ಮನಿಗೆ ಹೇಳ್ತಾ ಇದ್ದಾನೆ. ಅಂದರೆ ನಿನಗೆ ಆಲ್ರೆಡಿ ಎಲ್ಲ ಗೊತ್ತಿದೆಯಪ್ಪ, ನೀನು ತಿಳುವಳಿಕೆ ಇರೋನು, ಆದರೂ ಕೂಡ ಈ ಸಮಯಕ್ಕನುಸಾರವಾಗಿ ನಾನು 1-2 ಮಾತುಗಳು ಹೇಳಬೇಕು ಅಂತಿದ್ದೀನಿ. ಏನು ಅಂತಂದರೆ, ತಮ್ಮ ತಂದೆಯವರು ಇಲ್ಲದೆ ಇದ್ದಾಗ ನಮ್ಮನ್ನು ಗುರು ಹಿರಿಯರ ಕೃಪೆ ಅನ್ನೋದೇ ಕಾಯ್ದಿರೋದು. ಅಂದರೆ ತಂದೆ ತೀರೋದ್ರಲ್ವಾ, ಅಥವಾ ಅವ್ರು ಇಲ್ಲದೆ ಇರುವಂಥ ಸಮಯದಲ್ಲಿ ಗುರು ಮತ್ತು ಹಿರಿಯರು ಇವರ ಕೃಪೆ ಇದೆಯಲ್ಲ, ಇದು ನಮ್ಮನ್ನು ಕಾಯ್ತಾ ಇರೋದು. ಅಂದರೆ ಏನು, ನಮ್ಮನ್ನು ಕಾಪಾಡಿರೋದು ಅದೇ. ಇಲ್ಲದೆ ಇದ್ದಿದ್ರೆ ನಮಗೆ, ನಮ್ಮ ಪರಿವಾರಕ್ಕೆ ಮತ್ತು ನಮ್ಮ ಪ್ರಜೆಗಳಿಗೆ ಎಲ್ಲರಿಗೂ ಕೂಡ ದುರ್ಗತಿ ಅನ್ನೋದು ಬಂದ್ಬಿಡ್ತಾ ಇತ್ತು. ಹೊತ್ತಿಗೆ ಮುಂಚೆನೇ ಸೂರ್ಯ ಮುಳುಗಿದ್ರೆ ಜಗತ್ನಲ್ಲಿ ಯಾರಿಗೂ ತಾನೇ ಕಷ್ಟ ಆಗೋದಿಲ್ಲ ಅಂತಂದರೆ ಇಲ್ಲಿ ತಂದೆನ ಕಳ್ಕೊಂಡ್ಬಿಟ್ಟಿದಾರಲ್ಲ, ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ನಮಗೆ ತಂದೆನೂ ಇಲ್ಲ, ಆ ಸಮಯದಲ್ಲಿ ಗುರು ಹಿರಿಯರು ಇಲ್ಲದೆ ಇದ್ದಿದ್ರೆ ನಮ್ಮನ್ನು ಯಾರು ತಾನೇ ನೋಡ್ಕೊಳ್ತಾ ಇದ್ರು. ಈಗ ಹೊತ್ತಿಗೆ ಮುಂಚೆನೇ ಸೂರ್ಯ ಮುಳುಗೋದ್ರೆ ಜಗತ್ತಲ್ಲಿ ಯಾರಿಗೆ ತಾನು ಕಷ್ಟ ಆಗೋದಿಲ್ಲ. ನಾರ್ಮಲ್ ಆಗಿ 5:30-6 ಗಂಟೆಗೆ ಸೂರ್ಯ ಮುಳುಗ್ತಾನೆ ಅಂತ ಗೊತ್ತು. ಅದಕ್ಕೆ ಸರಿಯಾಗಿ ಎಲ್ಲರೂ ತಮ್ಮ ಕೆಲಸಗಳನ್ನು ಏನೇನು ಮಾಡಬೇಕು ಅದನ್ನೆಲ್ಲ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಈಗ ಯಾರಿಗೆ ಗೊತ್ತಿರುತ್ತೆ ಬೇಗ ಸೂರ್ಯ ಮುಳುಗೋಗ್ತಾನೆ ಅಂತ. ಇದಕ್ಕಿದ್ದಂಗೆ 4 ಗಂಟೆ 5 ಗಂಟೆಗೆ ಮುಳುಗೋದ ಸೂರ್ಯ ಅಂತಂದರೆ ಎಲ್ಲರಿಗೂ ಕಷ್ಟ ಆಗೋದಿಲ್ವಾ. ಅದೇ ರೀತಿ ತಂದೆಯವರ
ಅಕಾಲ ಮರಣ ಅಂತಂದರೆ ಗೊತ್ತೇ ಇಲ್ಲ, ಯಾರಿಗೂ ಇದ್ದಕ್ಕಿದ್ದಂಗೆ ಅವರು ತೀರ್ ಹೋಗ್ತಾರಲ್ವ. ಅದರಿಂದಾಗಿ ವಿಧಾತ ನಮಗೆ ಅಂತಹ ಅನರ್ಥಗಳನ್ನು ತಂದೊಡ್ಡಿದ್ದಾನೆ. ಅಂದರೆ ಈಗ ನಮಗೆ ಈ ರೀತಿ ಎಲ್ಲ ಕಷ್ಟಗಳು ಅನರ್ಥಗಳು ಬರೋದಕ್ಕೆ ಏನು ಕಾರಣ ಅಂತಂದರೆ ತಂದೆಯವರ ಅಕಾಲ ಮೃತ್ಯು. ಅದಕ್ಕೋಸ್ಕರ ಇಷ್ಟೆಲ್ಲ ಆಗಿದೆ. ಆದರೆ ಗುರುಗಳಾದಂಥ ವಸಿಷ್ಠರು ಮತ್ತು ಮಿಥಿಲೇಶ್ವರರು ನಮ್ಮನ್ನು ಕಾಪಾಡಿದ್ದಾರೆ. ಇಲ್ಲಿ ನೋಡಿ, ಸಮಯಕ್ಕೆ ಯಾರು ನಮ್ಮನ್ನು ಕಾಪಾಡ್ತಾರೋ ಅವ್ರನ್ನ ನೆನೆಸ್ಕೊಳ್ಬೇಕು. ಮತ್ತು ನಾವು ಎಷ್ಟೇ ಸಹಾಯ ಮಾಡಿದರೂ ಆ ಸಮಯಕ್ಕೆ ನಾವು ಏನೇ ಕೆಲಸಗಳನ್ನು ಮಾಡಿದರೂ ಕೂಡ ಗುರು ಹಿರಿಯರಿಗೆ ಅಲ್ಲಿ ಶ್ರೇಯಸ್ಸು ಅನ್ನೋದನ್ನು ಕೊಡಬೇಕು. ಹಿರಿಯರಿಗೆ ಮುಂಚೆ ಎಲ್ಲ ಶ್ರೇಯಸ್ಸನ್ನು ಕೊಟ್ಟು ಮಿಕ್ಕಿದವ್ರು ಏನಾದರೂ ಕೊಟ್ಟಾಗ ಅದನ್ನು ತೊಗೊಳ್ಬೇಕು. ಅದು ಬಿಟ್ಬಿಟ್ಟು ನಾವು ಮಾಡಲಿಲ್ಲ ಅಂತಂದರೂ ನಾವೇ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದು, ಮತ್ತು ಮಾಡಿದ್ದನ್ನು ಎಲ್ಲರ ಮುಂದೆ ಹೇಳ್ಕೊಳ್ಳೋದು, ಇದೆಲ್ಲ ಬೇಕಾಗಿಲ್ಲ ನಮಗೆ. ನಾವು ಏನು ಕಲಿಬೇಕು ಅನ್ನೋದನ್ನು ರಾಮಚರಿತ ಮಾನಸದ ಮೂಲಕ ನಮಗೆ ತುಳಸಿದಾಸರು ಹೇಳ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಅದನ್ನು ಮನಸ್ಸಿಟ್ಟು ಕೇಳಿ ಅದನ್ನು ಒಂದೊಂದು ಗುಣಗಳು ಕೂಡ ನಮಗೆ ಬೇಕಾಗಿರುವಂಥದ್ದು. ಒಬ್ಬ ಮನುಷ್ಯ ಏನೂ ಸಂಸ್ಕಾರಗಳಿಲ್ಲದೆ ಅಥವಾ ನಾವು ಒಂದು ಮಂಗನ ಥರ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ, ಬುದ್ಧಿ ಕೂಡ ಚಂಚಲವಾಗಿರುತ್ತೆ. ಅದೆಲ್ಲ ಒಂದು ಸ್ಥಿತಿಗೆ ಬಂದು ಚೆನ್ನಾಗಿ ಅದು ಒಂದು ಮನುಷ್ಯನ ಹಾಗಾಗಬೇಕು ಅಂತಂದರೆ ಒಬ್ಬ ಮನುಷ್ಯ ಹೇಗೆ ಮನುಷ್ಯತ್ವದಿಂದ ನಡ್ಕೊಳ್ಬೇಕು ಅನ್ನೋದನ್ನು ಈ ರಾಮಚರಿತ ಮಾನಸ ನಮಗೆ ಹೇಳ್ಕೊಡುತ್ತೆ. ತುಳಸಿದಾಸರು ನಮ್ಮನ್ನು ಆ ರೀತಿ ತಯಾರು ಮಾಡೋದಕ್ಕೆ ಈ ರಾಮಚರಿತ ಮಾನಸವನ್ನು ಹೇಳ್ತಾ ಇರೋದು. ಆಗಲೇ ನಮ್ಮದು ಅರ್ಧ ಗ್ರಂಥ ಮುಗಿದಿದೆ. ಇಷ್ಟರಲ್ಲಿ ನಮ್ಮಲ್ಲಿ ಸ್ವಲ್ಪನಾದರೂ ಚೇಂಜಸ್ ಬಂದಿರಬೇಕು. ಬಂದಿಲ್ಲ ಅಂತಂದರೆ ನಾವು ಇನ್ನೂ ಸರಿಯಾಗಿ ಅದನ್ನು ಕೇಳ್ತಾ ಇದ್ದರೂ ಕೂಡ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ ಅಂತ ತಿಳ್ಕೋಬೇಕು. ಇದು ಸಾಮಾನ್ಯವಾದ ಪುಸ್ತಕಗಳನ್ನು ಓದ್ತೀವಲ್ಲ, ಆಗಲ್ಲ. ಇದರಲ್ಲಿರೋ ಒಂದೊಂದು ವಿಷಯಗಳು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ವಿಷಯಗಳು. ಸೊ ಇಲ್ಲಿ ಗುರು ಹಿರಿಯರ ಕೃಪೆ, ಆಶೀರ್ವಾದ, ಅವರ ಒಂದು ಹಾರೈಕೆ ಇರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ತಂದೆಯವರು ಹೋಗ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ, ಇದ್ದಕ್ಕಿದ್ದಂಗೆ ಹೊರಟೋದ್ರು. ಅದಕ್ಕೆ ನಮಗೆ ಎಷ್ಟೊಂದು ಕಷ್ಟಗಳು ಬಂದ್ಬಿಡ್ತು. ಆಗ ಇವರೆಲ್ಲ ಇದ್ದಿದ್ದರಿಂದ ನಮ್ಮನ್ನು ಕಾಪಾಡಿದ್ದಾರೆ ಅಂತಂದ್ಬಿಟ್ಟು ರಾಮ ಭರತನಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.